ಎಲ್ಲರಿಗೂ ನಮಸ್ಕಾರ. ಇದು ಜಿಎಚ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಇದು ನೋಡ್ತಿದ್ರಲ್ಲ ಇಲ್ಲಿ ಮುಂದೆ ಇದೆಲ್ಲ, ಇದು BMS ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. BMS ಅಂದರೆ ಈ ಬ್ಯಾಟ್ರಿನ ಒಂದು ಚಾರ್ಜ್ ಮಾಡೋಕ್ಕೆ ಇರುವಂತಹ ಒಂದು ಸಿಸ್ಟಮ್. ಇದು ನಮಗೆ ಇವಾಗ ಮೊದಲು ಹಳೆ ಪಿನ್ ಇತ್ತಲ್ಲ ಆ ಥರ ಬರ್ತಿತ್ತು. ಈಗ ನಮಗೆ ಹೊಸದೇ ಪಿನ್ನು ಸಿ ಟೈಪೇ ಕೊಟ್ಟವ್ರೆ ಚಾರ್ಜರು. ಇದು ಹೆಂಗೆ ಕಲೆಕ್ಷನ್ ಕೊಡೋದು ಅಂತ ಹೇಳ್ತೀನಿ. ತುಂಬ ಈಸಿನೇ ಕಲೆಕ್ಷನ್. ಇಲ್ಲಿ ನೋಡಿ, ಬ್ಯಾಟ್ರಿ ಪ್ಲಸ್ಸು, ಬ್ಯಾಟ್ರಿ ಮೈನಸ್ಸು, ಇಲ್ಲಿ ಇನ್ಪುಟ್ ಕೊಟ್ಟು ಇಲ್ಲಿ ಔಟ್ ಅಂತ ನೋಡಿ, ಔಟ್ ಮೈನಸ್ಸು, ಔಟ್ ಪ್ಲಸ್ಸು, ಸರಿನಾ. ಬ್ಯಾಟ್ರಿ ಇನ್ಪುಟ್ ಕೊಟ್ಬಿಡೋದು, ಔಟ್ಪುಟ್ ಎತ್ಕೊಳ್ಳೋದು. ಆಮೇಲೆ ಇಲ್ಲಿ ಈ 2 ಪಾಯಿಂಟ್ ಐತೆ ನೋಡಿ. ಈ 2 ಪಾಯಿಂಟ್ ಏನಕ್ಕೆ ಅಂದರೆ, ಈ ಜಾಕ್ನ ಎಕ್ಸ್ಟೆಂಡ್ ಮಾಡ್ಸ್ಬೇಕಂದ್ರೆ ನಾವು ಇವಾಗ ನಮಗೆ ಇದು ಈ ಮಾಡಿ ಫಿಕ್ಸ್ ಮಾಡ್ಬಿಟ್ಟು ನಮಗೆ ಇಲ್ಲಿ ವೈರ್ ತೊಗೊಂಡೋಗಿ ನಾವು ಇನ್ನೊಂದು ಕಡೆ ಚಾರ್ಜಿಂಗ್ ಪಾಯಿಂಟ್ನ ಈ ಪೋರ್ಟ್ನ ಬೇರೆ ಕಡೆ ಆ ಥರ ಮಾಡ್ಕೊಳ್ಳೋಕ್ಕೆ. ಇದು ಲೈಟು ಇಂಡಿಕೇಟರ್ ಬರುತ್ತೆ. ಇದು 2 ಇಂಡಿಕೇಟರ್ ಇರುತ್ತೆ. ಇಷ್ಟೇ ವಿಡಿಯೋ. ಇದು ಬರೀ ಈ ಬ್ಯಾಟ್ರಿ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಮಾತ್ರ. ಇಲ್ಲಿ ನೋಡಿ 3.7 ವೋಲ್ಟು ಬ್ಯಾಟ್ರಿ, 2600 mAh ಬ್ಯಾಟ್ರಿದು. ಈ ಬ್ಯಾಟ್ರಿನ ಚಾರ್ಜ್ ಮಾಡೋಕ್ಕೆ ಬರೀ, ನಾವು ಬೇರೆ ಯಾವುದೋ ಬ್ಯಾಟ್ರಿಗಳನ್ನೆಲ್ಲ ಚಾರ್ಜ್ ಮಾಡೋಕ್ಕಾಗಲ್ಲ. ಓನ್ಲಿ ಲಿಥಿಯಂ ಬ್ಯಾಟ್ರಿ ಅಂತ. ಇದು ಪವರ್ಫುಲ್ ಆಗಿರುತ್ತೆ. ಇದನ್ನು ಈ ಮಾಡ್ಯೂಲ್ ಮತ್ತು ಇನ್ನೊಂದು ಮಾಡ್ಯೂಲ್ ಇಟ್ಟು ನಾನು ಒಂದು ಪವರ್ ಬ್ಯಾಂಕ್ನ ರೆಡಿ ಮಾಡೋದು ಅಂತೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ವಂದನೆ. ಈಗ ನೋಡಿ ಚಾರ್ಜ್ ಹಾಕಿ ತೋರಿಸ್ಬಿಡ್ತೀನಿ. ಇದು ಸಿ ಟೈಪೇ ನೋಡಿ, ಸಿ ಟೈಪೇ ಆಗ್ತದೆ. ಇದು ಇಂಡಿಕೇಟರ್. ನಾನು ಬ್ಯಾಟ್ರಿ ಹಾಕಿಲ್ಲ ಇನ್ನೂ. ಕನೆಕ್ಟ್ ಮಾಡಿದ್ರೆ ಈ ಲೈಟ್ ಇಲ್ಲಿ ಬ್ಲಿಂಕಿಂಗ್ ಆಗ್ತದೆ ನೋಡಿ. ಆ ಲೈಟು ನಮಗೆ ಉರಿತದೆ ಅಲ್ಲಿ ರೆಡ್ಡು. ಚಾರ್ಜ್ ಆಗ್ಬೇಕಾದ್ರೆ LED 1 LED 2 ಅಂತ ಇದೆ ಅಲ್ಲೇ ಮಾರ್ಕು. ಅಷ್ಟೇ ವಿಡಿಯೋ. ನಮಸ್ಕಾರ.